ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋದನ್ನ ನಿಮಗೆ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ನೀವು ಸರ್ಚ್ ಮಾಡಿ ಹುಡುಕಿ ನೀವು ವೀಡಿಯೋಸ್ನ ನೋಡುವಂಥ ನೆಸೆಸಿಟಿ ಇರೋದಿಲ್ಲ. ಡೈರೆಕ್ಟಾಗಿ ನಿಮಗೆ ಮೊಬೈಲಲ್ಲಿ ತೋರಿಸುತ್ತೆ. ಈ ಥರ ನಾವು ಒಂದು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ಗೊತ್ತಾಗುತ್ತಲ್ವ. ಹಾಗಾಗಿ ನೀವು ಡೈರೆಕ್ಟಾಗಿ ನಾವು ಹಾಕುವಂಥ ವೀಡಿಯೋಸ್ನ ಈಸಿಯಾಗಿ ನೋಡ್ಬೋದು. ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಜೊತೆಗೆ ನೋಡಿ, ಈಗ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕುವಾಗೆ ನಾನು ಪ್ರತಿ ಸಲ ಮಾಡೋ ಥರನೇ ಇಲ್ಲೂ ಕೂಡ ಒಂದು 2ನೇ ನಂಬರ್ನಲ್ಲಿ ಇಟ್ಕೊಂಡು ನಾನು ಇಲ್ಲಿ ಫಸ್ಟು ಒಂದು ಲೈನ್ನ ಹಾಕ್ಕೊಂಡೆ. ಅದಾದಮೇಲೆ ನಾನು ಮಾಮೂಲಿ ರಿವರ್ಸಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಅಷ್ಟೇ ನೀವು ಎಂಬ್ರಾಯ್ಡ್ರಿ ಮಾಡುವಾಗ ಫ್ರಂಟ್ ಟು ಬ್ಯಾಕು ಎರಡೂ ಸೈಡು ನೀವು ಬೋರ್ಡ್ನ ಮೂವ್ ಮಾಡಬೇಕಾಗತ್ತೆ. ಒಂದೇ ಕಡೆ ನಾವು ಮಾಡೋದನ್ನು ಅಭ್ಯಾಸ ಮಾಡಬೇಡಿ. ಎಲ್ಲ ಸೈಡು, ಲೆಫ್ಟು ರೈಟು ಫ್ರಂಟ್ ಟು ಬ್ಯಾಕು ಎಲ್ಲ ಸೈಡು ಬೋರ್ಡ್ನ ಈಸಿಯಾಗಿ ಮೂವ್ ಮಾಡೋದನ್ನು ನೀವು ಕಲಿಬೇಕಾಗತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಕೆಲವರು ನನಗೆ ಹುಷಾರಿರಲಿಲ್ಲ ಅಂತೆಲ್ಲ ಹೇಳಿ ಇದು ಮಾಡಿದ್ದಾಗ ತುಂಬ ಜನ ನಂಗೆ ಕಮೆಂಟಲ್ಲಿ ಹಾಕಿದ್ದೀರಾ, ಈ ಥರ ಮಾಡಿ ದೃಷ್ಟಿಯಾಗಿದೆ ಅದು ಇದು ಅಂಥೇಳಿ. ನಿಜ ತುಂಬಾ ಖುಷಿ ಅನಿಸ್ತು ಎಲ್ಲರೂ ಹೇಳಿದ್ದಕ್ಕೆ. ಮತ್ತು ಎಲ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಅಪ್ಪ. ಯಾಕೆ ಅಂತಂದರೆ ತುಂಬ ಹಲವಾರು ಟಿಪ್ಸ್ಗಳನ್ನ ಕೊಟ್ಟಿದ್ದೀರಾ. ಈ ಥರ ಮಾಡಿ ಮೇಡಮ್ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ನಿಜ ತುಂಬಾ ಖುಷಿಯಾಗತ್ತೆ. ನೋಡಿ, ಇಲ್ಲಿ ನಾನು 2 ಸೈಡ್ ಹಾಕ್ತಾಯಿದ್ದೀನಿ ಸ್ಯಾಟಿನ್ ಸ್ಟಿಚ್ಚು. ಏನಕ್ಕೆ ಅಂತಂದರೆ ಈ ಡಿಸೈನಲ್ಲಿ ಇದು ಬರಲ್ಲ, ಏನು ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಬರಲ್ಲ. ಅವ್ರು ಬೇಡ ಅಂತ ಹೇಳಿದ್ದಾರೆ. ಬರೀ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಬರೀ ಥ್ರೆಡ್ ವರ್ಕೇ ಮಾಡ್ತಾ ಇರೋದು. ಈಗೆಲ್ಲ ಅದು ಥ್ರೆಡ್ ವರ್ಕ್ ಜಾಸ್ತಿನೇ ಎಲ್ಲ ಬರೀ ಥ್ರೆಡ್ ವರ್ಕೇ ಕೇಳ್ತಿದ್ದಾರೆ. ಏನಂತಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಕಪ್ಪಾಗುತ್ತೆ, ಅಥವಾ ಸ್ಯಾರಿಯಲ್ಲಿ ಇದು ಹಾಳಾಗ್ಬಿಡುತ್ತೆ. ಏನು ಬ್ಲೌಸ್ ಇರುತ್ತಲ್ವ, ಅಲ್ಲಿಗೆ ಬಾಟಮಲ್ಲಿ ನಾವು ಹಾಕಿರ್ತೀವಲ್ವ ಬಾಲ್ ಚೈನ್ ಸ್ಟೋನ್ ಚೈನಿಂದ ಸ್ಯಾರಿ ರೇಷ್ಮೆ ಸೀರೆಗಳಾದರೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಹಾಕಿಸ್ತಾ ಇಲ್ಲ. ಬರೀ ನಮಗೆ ಥ್ರೆಡ್ಡಲ್ಲೇ ವರ್ಕ್ ಮಾಡಿ ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಕೂಡ ಅಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ಥ್ರೆಡ್ಡಲ್ಲೇ ವರ್ಕ್ ಮಾಡೋದ್ರಿಂದಲೂ ಸೇಮ್ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿದಾಗ ಯಾವ ರೀತಿ ಫಿನಿಶಿಂಗ್ ಕಾಣಿಸ್ತಿರುತ್ತೆ ಅದೇ ರೀತಿ ಕಾಣಿಸ್ತಾ ಇರುತ್ತೆ. ಇದು ಕೂಡ ಚೆನ್ನಾಗಿ ಬರುತ್ತೆ ಡಿಸೈನ್ಸು ಅಂತ ಹೇಳ್ಬೋದು. ನೋಡಿ, ಈಗ ನಾನು ಇಲ್ಲಿ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸ್ಯಾಟಿನ್ ಸ್ಟಿಚ್ಚನ್ನ. ಇದು ಬಂದುಬಿಟ್ಟು ಮಾಮೂಲಿ ಗೋಲ್ಡ್ ಕಲರ್ ಥ್ರೆಡ್ಡಲ್ಲೇ ಹಾಕಿರುವಂಥದ್ದು. ಇದು ಸ್ಯಾರಿ ಬಂದುಬಿಟ್ಟು ಲೈಟ್ ಬೇಬಿ ರೋಸ್ ಪಿಂಕ್ ಥರ ಇತ್ತು ಕಲರು. ಅದಕ್ಕೋಸ್ಕರ ನೋಡಿ, ಈ ಥರ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕೋದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬಾ ಒಂದು ಡಿಸೈನೇ ಕ್ರಿಯೇಟ್ ಮಾಡ್ಬೋದು ಈ ಥರ ಬುಟ್ಟಗಳನ್ನ ಹಾಕೋದ್ರಿಂದ. ನೋಡಿ, ಫಸ್ಟು ನೀವು ಏನು 2 ಲೈನ್ ಹಾಕ್ಕೊಂಡಿರ್ತೀರಲ್ವ, ಆ ಮಿಡಲಲ್ಲಿ ನೀವು ಸುಮ್ಮನೆ ಒಂದೂವರೆ ಈ ಥರನೇ ಚೇಂಜ್ ಮಾಡ್ತಾ ಹೋಗಬೇಕು. ಆಗ ನಿಮಗೆ ಈ ಥರದ್ದೊಂದು ಬುಟ್ಟಾಸು ಕ್ರಿಯೇಟ್ ಆಗುತ್ತೆ. ಆವಾಗ ನೀಟಾಗಿ ಕಾಣಿಸುತ್ತೆ, ಓಕೆನಾ? ಇದು ಮುತ್ತುಗಳನ್ನ ಹಾಕಿರ್ತೀವಲ್ವ, ಅಂದರೆ ಮಣಿಗಳನ್ನ ಹಾಕ್ತೀವಲ್ವ, ಆ ಥರ ಒಂದು ಲುಕ್ ಕೊಡುತ್ತೆ, ಓಕೆನಾ? ಈ ರೀತಿ ನೀವು ಟ್ರೈ ಮಾಡಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಯಾರೆಲ್ಲ ಇವಾಗ ಬಿಗಿನರ್ಸ್ ಇರ್ತೀರ, ನೀವು ಕಲಿತಾ ಇರೋರಿಗೆ ಸುಮಾರು ಎಲ್ಲ ಒಂದು ಸ್ವಲ್ಪ ನಮಗೆ ಸಿಟಿ ತುಂಬ ದೂರ ಇದೆ, ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ ಸಿಕ್ಕೋದೇ ಇಲ್ಲ, ಈ ಕ್ಯಾನ್ವಾಸ್ ಎಲ್ಲ ನಮಗೆ ಸಿಗೋಲ್ಲ, ನಾವು ಹೇಗೆ ಮಾಡಬೇಕು ಮೇಡಮ್ ಅಂತ ಅಂದ್ಬಿಟ್ಟು ಕೇಳ್ತಿರ್ತೀರ. ಅದಕ್ಕೆ ನಾನು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ, ನಾನು ಕೂಡ ಟ್ರೈ ಮಾಡಿ ನೋಡಿದೆ ಅದನ್ನು. ಬೈ ಚಾನ್ಸ್ ನೀವು ಇನ್ನೂ ಬಿಗಿನರ್ಸ್ ಅಲ್ವಾ, ಕಲಿತಾ ಇದ್ದೀರಾ ಅಂತ ಅಂದರೆ ನಿಮಗೆ ಕ್ಯಾನ್ವಾಸ್ ಸಿಗ್ತಾಯಿಲ್ಲ, ಅಥವಾ ಕ್ಯಾನ್ವಾಸಿಗೆ ತುಂಬ ದುಡ್ಡು ಕೊಡಬೇಕಾಗತ್ತೆ. ಯಾಕಂದರೆ ಮೀಟ್ರ್ 30 ರೂಪಾಯಿ, 35 ರೂಪಾಯಿ, 25 ಈ ಥರ ಎಲ್ಲ ಇದೆ ಅಲ್ವಾ. ನೀವು ಸುಮ್ಮನೆ ಇನ್ನು ಬಿಗಿನರ್ಸ್ ಆಗಿರೋದ್ರಿಂದ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿಯೋದು ಕಷ್ಟ ಅನಿಸ್ಬೋದು. ಹಾಗಾಗಿ ನೀವೇನು ಮಾಡಬೇಕಂದ್ರೆ, ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ, ನ್ಯೂಸ್ ಪೇಪರ್ ಕೂಡ ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ಟೆ ಕೆಳಗಡೆಗೆ ಫಸ್ಟು ನೀವು ನ್ಯೂಸ್ ಪೇಪರ್ ಹಾಕ್ಕೊಂಡು ಬೋರ್ಡ್ ಮೇಲೆ ಅದ್ರ ಮೇಲೆ ಬಟ್ಟೆನ ಹಾಕ್ಬಿಟ್ಟು ಸೇಮ್ ನೀವು ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಬಟ್ಟೆನ ಫಿಟ್ ಮಾಡ್ತೀರಾ ಅದೇ ರೀತಿ ಫಿಟ್ ಮಾಡಿ. ಆವಾಗ ಸೇಮ್ ಇದರಲ್ಲಿ ಹೇಗೆ ಬರುತ್ತೆ ಅದು ಹಾಗೆ ಬರುತ್ತೆ, ನೀಟಾಗಿ ಬರುತ್ತೆ. ಒಟ್ಟಿನಲ್ಲಿ ಮಾಡ್ಬೋದು, ನೀವು ಬಿಗಿನರ್ಸ್ ಆಗಿರೋದ್ರಿಂದ ಮಾಡ್ಬೋದು. ಅಂದರೆ ನಾವು ಬ್ಲೌಸ್ಗಳ ಮೇಲೆ, ಡ್ರೆಸ್ಗಳ ಮೇಲೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ವೇನೋ ಅನ್ನೋ ಕಾರಣಕ್ಕೆ ನಾವು ಮತ್ತು ದುಡ್ಡು ತೊಗೊಂಡಿರ್ತೀವಿ. ಅದಕ್ಕೆ ಅಷ್ಟು ಒಂದು ಡಿಸೈನಿಗೆ ಇಷ್ಟು ಅಂತ ನಾವು ದುಡ್ಡು ತೊಗೊಂಡಾಗ ಆ ಡಿಸೈನಿಗೆ ಬೇಕಾಗಿರುವಂಥ ಒಂದಷ್ಟು ಮೆಟೀರಿಯಲ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ. ನಾವು ಏನೋ ಒಂದು ತೊಗೊಂಡು ಏನೋ ಒಂದು ಮಾಡಿದರೆ ಯಾವ ಕಸ್ಟಮರ್ಸಿಗೂ ಇಷ್ಟ ಆಗೋದಿಲ್ಲ. ಯಾವತ್ತೂ ಅಷ್ಟೇ, ನಾವು ಏನೇ ಕೆಲಸ ಮಾಡಲಿ ಫಸ್ಟು ನಾವು ಏನು ಮಾಡ್ತೀವೋ ಆ ಕೆಲಸಕ್ಕೆ ಕರೆಕ್ಟಾಗಿ ಒಂದು ಪ್ರಾಮುಖ್ಯತೆ ಕೊಡಬೇಕಲ್ವ. ಮೆಟೀರಿಯಲ್ನ ಚೆನ್ನಾಗಿರೋದು ಹಾಕಬೇಕು ಯಾವತ್ತೇ ಆದ್ರೂ. ಯಾವುದೋ ಒಂದು ಸಿಕ್ಕಿದ್ದು ತೊಗೊಂಬಂದು ಹಾಕಿಬಿಟ್ರೆ ಕಸ್ಟಮರ್ಸಿಗೆ ಕೂಡ ಇಷ್ಟ ಆಗೋಲ್ಲ ಅದು.
ಹಾಗಾಗಿ ನಾನು ಹೇಳೋದು ಬಿಗಿನರ್ಸ್ ಆಗಿರೋದ್ರಿಂದ ತೊಂದರೆ ಇರಲ್ಲ. ನಾನು ಹೇಳೋದೇನೆಂದರೆ ನೀವು ಪೂರ್ತಿ ಕಲಿಯೋವರೆಗೂ ಕಡಿಮೆ ದುಡ್ಡಲ್ಲಿ ಟ್ರೈ ಮಾಡಿ. ಮನೇಲಿರೋದೇ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ, ಜೊತೆಗೆ ಒಂದು ನ್ಯೂಸ್ ಪೇಪರ್ಗಳು ಸರ್ವೇ ಸಾಮಾನ್ಯ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇಲ್ಲ ಅಂದ್ರೂ ಅದೇನಾಗುತ್ತೆ ಗೊತ್ತಾ, ಕೆ ಜಿಗೆ ₹8 ₹10 ಅಂದ್ರೇ ಒಂದಷ್ಟು ನ್ಯೂಸ್ ಪೇಪರ್ಸ್ನ ಕೊಡ್ತಾರೆ. ಆದರೆ ಇದು 1 ಮೀಟ್ರಿಗೇ ₹30 ₹35 ಕೊಡಬೇಕಾಗತ್ತೆ. ಜೊತೆಗೆ ಥ್ರೆಡ್ಡು ಅಷ್ಟೇ. ಥ್ರೆಡ್ ನೋಡಿ, ನೀವು ಇವಾಗ ಮಾಮೂಲಿ ನಾವು ಸಿಲ್ಕ್ ಥ್ರೆಡ್ ತೊಗೊತೀವಿ ಅಂದರೆ 25, 22, 30 ಈ ಥರ ಎಲ್ಲ ರೇಟು, ಒಂದೊಂದು ಥ್ರೆಡ್ಡು ಒಂದೊಂದು ಥರ ರೇಟ್ ಇದೆ. ಅದ್ರ ಬದಲು ನೀವು ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ ತೊಗೊಳ್ಳಿ, ಅದರಲ್ಲೇ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಈ ಥರ ಅಂದರೆ ನಮಗೆ ಒಂದು ಕಡಿಮೆ ಬಜೆಟಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಉಪಯೋಗಿಸ್ಕೊಂಡು ಕಲಿಯೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಯಾಕಂದರೆ ಕಲಿಯೋವಾಗಲೇ ನಾವು ತುಂಬ ಇನ್ವೆಸ್ಟ್ ಮಾಡಿದಾಗ ಆಮೇಲೆ ನಮಗೆ ಕಸ್ಟಮರ್ಸಿಗೆ ಮಾಡಿಕೊಡ್ಬೇಕಾದ್ರೆ ಅಥವಾ ಎಲ್ಲರ ಹತ್ರ ದುಡ್ಡಿರಲ್ಲ, ಅಂಥವರಿಗೆ ಕಷ್ಟ ಅನಿಸುತ್ತೆ ಅಲ್ವಾ. ಯಾಕಂದರೆ ಹೆಣ್ಮಕ್ಳು ಯಾವತ್ತೇ ಆದರೂ ತುಂಬ ಆಸೆ ಪಡ್ತಾರೆ, ನಾವು ಕಲಿಬೇಕು, ಏನೋ ಒಂದು ಮಾಡಬೇಕು ಅಂತ. ಅದರಲ್ಲಿ ಹೆಣ್ಮಕ್ಳು ಯಾವತ್ತೂ ಫಸ್ಟ್ ಇರ್ತಾರೆ. ಯಾಕೆಂದರೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಹೊಸದನ್ನು ಕಲಿಬೇಕು, ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರುತ್ತೆ, ಉತ್ಸಾಹ ಜಾಸ್ತಿ ಅವರಿಗೆ. ಹಾಗಾಗಿ ಏನೋ ಒಂದು ಇವಾಗ ಮೊಬೈಲಲ್ಲಿ ಬರ್ತಾ ಇದೆ, ನಾವು ನೋಡೋಣ, ಮಾಡೋಣ, ಕಲಿಯೋಣ ಅಂತ. ಯಾಕಂದರೆ ನಾವೆಲ್ಲ ಅದೇ ಥರ ಮಾಡಿರೋದಲ್ವ, ಹಾಗೆಯೇ ನಮ್ಮ ಥರನೇ ಎಲ್ಲರೂ. ಅದಕ್ಕೆ ಹೇಳೋದು, ಕೆಲವೊಂದು ಟೈಮ್ ಮನೆಗಳಲ್ಲಿ ಸಪೋರ್ಟ್ ಮಾಡ್ತಿರಲ್ಲ. ಇವಾಗ ಹೋಗಮ್ಮ ನೀನು ಎಲ್ಲದಕ್ಕೂ ದುಡ್ಡು ಕೇಳಿದ್ರೆ ನಮ್ಗೆ ತಂದು ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಆ ಥರ ಇರುವಾಗ ನಾವು ಈ ರೀತಿ ಕಡಿಮೆ ಬಜೆಟಲ್ಲಿ ನಾವು ಕಲಿತು ಕಸ್ಟಮರಿಗೆ ಮಾಡಿಕೊಟ್ಟು ನಾವು ಮಾಡಿಕೊಡೋ ಮಟ್ಟಕ್ಕೆ ಬೆಳೆದಾಗ ನಾವು ಒಳ್ಳೊಳ್ಳೆ ಕ್ವಾಲಿಟಿ ಇರೋದನ್ನು ತೊಗೊಂಬಂದು ಹಾಕಿ ದುಡ್ಡು ಅದಕ್ಕೆ ತಕ್ಕಂತೆ ನಾವು ರೇಟ್ನ ಫಿಕ್ಸ್ ಮಾಡಿ ತೊಗೋಬೋದು ಅಲ್ವಾ. ಹಾಗಾಗಿ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಎಲ್ರಿಗೂ ಹೆಲ್ಪ್ ಆಗ್ಬೋದು. ಅಂದರೆ ಎಲ್ಲರೂ ಒಂದೇ ಥರ ದುಡ್ಡು ಇಟ್ಕೊಂಡೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ನಿಜ ₹1 ಕಷ್ಟಪಟ್ಟಿರೋವಂಥ ಸನ್ನಿವೇಶಗಳಿರ್ತವೆ. ಪ್ರತಿಯೊಬ್ಬರು ಜೀವನದಲ್ಲೂ ಆ ಥರದ್ದೊಂದು ಸಂದರ್ಭಗಳು ಇದ್ದೇ ಇರುತ್ತೆ ಅಲ್ವಾ. ನೋಡಿ, ನಮಗೆ ₹1 ಇಲ್ಲ ಅಂದರೆ ಬಸ್ಸಲ್ಲಿ ಟಿಕೆಟ್ ಕೂಡ ಕೊಡೋಲ್ಲ. ಈಗೇನೋ ಗೌರ್ಮೆಂಟಿಂದ ಇವಾಗೆಲ್ಲ ಫ್ರೀಯಾಗಿ ಬಸ್ ಇದೆ, ಬೆಟರ್ ಆಗಿದೆ. ಫಸ್ಟಲ್ಲಿ ನಾವೆಲ್ಲ ಕೆಲ್ಸಕ್ಕೆ ಹೋಗಬೇಕಾದ್ರೆ, ನಿಜ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ದೂರ ಹೋಗಬೇಕಿತ್ತು. ₹1 ಆಗಲಿ 50 ಪೈಸೆ ಆಗಲಿ ಅವಾಗೆಲ್ಲ ಕಡಿಮೆ ಆಯಿತು ಅಂತಂದರೆ ನಮಗೆ ಟಿಕೆಟ್ ಕೂಡ ಕೊಡ್ತಿರಲಿಲ್ಲ. ಇಲ್ಲಮ್ಮ ಕೊಟ್ಬಿಟ್ಟು ಟಿಕೆಟ್ ತೊಗೊಳ್ಳಿ, ಇಲ್ಲಾಂದರೆ ಇಳೀರಿ ಅಂತ ಓಪನಾಗೇ ಹೇಳ್ತಾಯಿದ್ರು ಕಂಡಕ್ಟ್ರುಗಳು. ಹಾಗಾಗುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ₹1 ಕೂಡ ಇಂಪಾರ್ಟೆಂಟೇ. ₹1 ಸೇರಿದ್ರೇ ₹10 ಆಗೋದಲ್ವ. ಹಾಗಾಗಿ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ನಾವು ಅದಕ್ಕೆ ತುಂಬ ಖರ್ಚು ಮಾಡೋದ್ರಲ್ಲೇ ಆಗ್ತಾ ಇರುತ್ತೆ. ನಾವಿನ್ನೂ ಅಷ್ಟು ಮಾಡೋ ಕೆಪಾಸಿಟಿ ನಮಗಿಲ್ಲ, ನಾವಿನ್ನೂ ಕಡಿಮೆ ಬಜೆಟಲ್ಲಿ ನಾವಿನ್ನೂ ಈಗಷ್ಟೇ ನಾವು ಕಲಿತಾ ಇದ್ದೀವಿ ಅಂದಾಗ ಕಡಿಮೆ ಬಜೆಟಲ್ಲಿ ಕಲಿತು ಹೆಚ್ಚಿಗೆ ಸಂಪಾದನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ. ಮತ್ತು ಇನ್ನೊಂದು, ಕಸ್ಟಮರ್ ಬ್ಲೌಸಿಗೆ ಮಾಡುವಾಗಲೂ ಅಷ್ಟೇ, ಯಾವತ್ತೂ ಅಷ್ಟೇ ನೀವು ಎಷ್ಟು ಬ್ಲೌಸಿಗೆ ಒಂದು ದಿನಕ್ಕೆ ವರ್ಕ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇದು ಯಾವತ್ತೂ ಇಟ್ಕೊಳ್ಳಿ ತಲೆಯಲ್ಲಿ. ಯಾಕೆ ಅಂತಂದರೆ ನಾನು ಈಗಲೂ ಅಷ್ಟೇ ಸುಮಾರು ಮದುವೆ ಬ್ಲೌಸ್ಗಳು ಎಲ್ಲ ಇಸ್ಕೊತೀನಿ. ಆದರೆ ನಾನು ಒಂದು ದಿನಕ್ಕೆ ಎಷ್ಟು ಬ್ಲೌಸ್ನ ವರ್ಕ್ ಮಾಡ್ತೀನಿ ಅನ್ನೋದು ನಾನು ಯಾವತ್ತೂ ಇಂಪಾರ್ಟೆಂಟಾಗಿ ಇಟ್ಕೊಳ್ಳಲ್ಲ. ಯಾಕೆಂದರೆ ಅಲ್ಲಿ ಬರೋವಂಥ ಫಿನಿಷಿಂಗ್ ಮುಖ್ಯ ನಮಗೆ. ನಾವು ಎಷ್ಟು ನೀಟಾಗಿ ಆ ವರ್ಕ್ನ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ನಮ್ಮ ಮೈಂಡ್ಸೆಟ್ ಹೊರ್ತು. ಆದರೆ ಈ ಮಿಷಿನಲ್ಲಿ ನಾನು ಅಂದ್ಕೊಂಡಿದ್ದೀನಪ್ಪ ಅಂತಂದರೆ, ನೋಡಿ ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಾದರೆ ಈಸಿಯಾಗಿ ಹಾಕ್ತಾರೆ. ಈ ರಾಲ್ಸನ್ ಮಿಷಿನು, ಪಿಕೋ ಮಿಷಿನ್ ಇದೆಲ್ಲ ಇದೆಯಲ್ಲ, ಇದರಲ್ಲಿ ಮಾಡುವಾಗ ಈ ವೆಲ್ವೆಟ್ ಕ್ಲಾತ್ ಬರುತ್ತೆ ಅಲ್ವಾ, ವೆಲ್ವೆಟ್ ಕ್ಲಾತ್ ಮಾಡುವಾಗ ಏನಾಗುತ್ತೆ ಅಂದರೆ ಬಟ್ಟೆ ಹಿಡಿಯುತ್ತೆ ಒಂಥರ, ಅಂದರೆ ಫ್ರೀಯಾಗಿ ಮೂವ್ ಆಗೋಲ್ಲ. ಹಾಗಾಗಿ ಏನಾಗುತ್ತೆ, ಪುಟ್ಟದಾಗಿ ಡಿಸೈನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತು. ನಾನು ಕೂಡ ವೆಲ್ವೆಟ್ದು ಮಾಡಿಕೊಟ್ಟಿದ್ದೀನಿ ಒಬ್ಬರಿಗೆ. ಅವ್ರ ಪಾಪ ನಂಗೆ ಕಳಿಸಿದ್ರು ಬೇರೆ ಕಡೆಯಿಂದ. ಅವ್ರದ್ದು ಡಿಸೈನು ಸ್ವಲ್ಪ ಅಗಲ ಜಾಸ್ತಿ ಬಂದಿತ್ತು. ಅಂದರೆ ಆ ಡಿಸೈನ್ ಅವ್ರು ಕಳಿಸಿದ ಡಿಸೈನು ಸ್ವಲ್ಪ ಚಿಕ್ಕದಾಗಿತ್ತು. ಇದು ವೆಲ್ವೆಟ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಮೂವ್ ಆಗ್ತಿರಲಿಲ್ಲ ಬೋರ್ಡು. ಹಾಗಾಗಿ ಸ್ವಲ್ಪ ದೊಡ್ಡದು ಬಂದಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಡಿಸೈನ್ ಸೇಮ್ ಇತ್ತು. ಅದೊಂದು ಅನ್ನಿಸ್ತು ನನಗೆ, ವೆಲ್ವೆಟ್ ಕ್ಲಾತಲ್ಲಿ ಮಾಡುವಾಗ ಸ್ವಲ್ಪ ಡಿಸೈನು, ಅಂದರೆ ಇವಾಗ ನಾವು ಇಲ್ಲೇನು ಹಾಕ್ತಾಯಿದ್ದೀವಿ, ಇಲ್ಲಿ ತುಂಬ ಚಿಕ್ಕದಿದೆ ಡಿಸೈನ್ ನೋಡಿ, ಎಷ್ಟು ಪುಟ್ಟದಾಗಿ ಬಂದಿದೆ ಇಲ್ಲಿ. ಆದರೆ ಅಲ್ಲಿ ಆ ಥರ ಬರಲ್ಲ. ವೆಲ್ವೆಟ್ ಕ್ಲಾತ್ ಮೇಲೆ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಆ ಥರ ಮಾಡುವಾಗ. ನೀವು ಈಗಿನಿಂದ ಬೇಸಿಕಲಿ ನೀವು ಯಾರಾದರೂ ಕಲಿತಾ ಇರೋರಿದ್ದರೆ ಈಗಲೇ ಒಂದು ಸರ್ತಿ ಯಾವಾಗಲಾದರೂ ಬಟ್ಟೆಗಳು ಸಿಕ್ಕಿದಾಗ, ಅಂದರೆ ವೆಲ್ವೆಟ್ ಕ್ಲಾತ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಒಂದು ಬ್ಲೌಸ್ ಪೀಸ್ ಇದೆ ನಮ್ಮ ಹತ್ರ ಅಂದರೆ ಒಂದು ಸರ್ತಿ ಹಾಕಿ ಟ್ರೈ ಮಾಡಿ ಅದ್ರ ಮೇಲೆ, ಆಯಿತಾ. ಅಂದರೆ ಆಲ್ಮೋಸ್ಟ್ ಇವಾಗ ಸುಮಾರಾಗಿ ಮಾಡ್ತಾಯಿದ್ದೀನಿ ನಾನು ಬ್ಲೌಸ್ ಎಂಬ್ರಾಯ್ಡ್ರಿ. ಅಂದರೆ ಟ್ರೈ ಮಾಡಿ. ಏಕೆಂದರೆ ನನಗೆ ಅನಿಸಿದ್ದದು, ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಿದಾಗ ಸ್ವಲ್ಪ ತುಂಬ ಪುಟ್ಟ ಡಿಸೈನ್ಸ್ನ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಮತ್ತು ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ 5 ಲೀವ್ಸ್ನ ಹಾಕ್ತಾಯಿದ್ದೀನಿ ನಾನು. ಮಾತ್ರ ಅವರೇ ಇಷ್ಟಪಟ್ಟು ಹಾಕಿಸ್ಕೊಂಡಂಥ ಡಿಸೈನು. ಈ ಡಿಸೈನ್ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬಾ ಜಾಸ್ತಿ ಡಿಸೈನ್ಸ್ ಓಡ್ತು ಇದು. ತುಂಬ ಅಂದರೆ ರಿಪೀಟ್ ನಾನು ಹೇಳ್ತಾ ಇಲ್ವಾ, ಕೆಲವೊಂದು ಡಿಸೈನ್ಸು ರಿಪೀಟ್ ಆಗಿದೆ.
ಆವಾಗ ಆ ಥರ ಡಿಸೈನ್ಸ್ ನಾನು ಹಾಕಬೇಕಾ ಬೇಡವಾ ನನಗೆ ಅರ್ಥ ಆಗಲ್ಲ. ಇಲ್ಲಿ ವಿಡಿಯೋದಲ್ಲಿ ನಾನು ಹಾಕ್ಕೊಡ್ಬೇಕಾ ಬೇಡವಾ ಅಂತ. ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಟ್ಟಿದ್ದೀನಿ. ಆದರೆ ಡಿಸೈನ್ಸ್ ಮಾತ್ರ ರಿಪೀಟ್ ಆಗಿದೆ. ಹಾಗಾಗಿ ನೋಡೋಣ, ಇನ್ನೂ ಹೊಸ ಡಿಸೈನ್ ಬಂದಿದೆ, ಅದು ವೀಡಿಯೋಸ್ ಇದೆ, ನಾನು ಹಾಕ್ಕೊಡ್ತೀನಿ. ಇದು ಅಷ್ಟೇ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಡಿಸೈನು. ಇದಕ್ಕೆ ನಾನು ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲ ಹಾಕಿನೂ ಒಬ್ರಿಗೆ ಮಾಡಿಕೊಟ್ಟಿದ್ದೆ ಡಿಸೈನು. ಇದು ಬೇರೆಯವರು ಅದು ಎಲ್ಲ ಏನು ಬೇಡ ನನಗೆ ಅಂಥೇಳಿ ಈ ಥರ ಮಾಡಿಸ್ಕೊಂಡಿದ್ದಾರೆ. ಈಗ ನೋಡಿ, ನಾನಿಲ್ಲಿ ಜರಿ ಥ್ರೆಡ್ ಇದೆ ಅಲ್ವಾ, ಗೋಲ್ಡ್ ಕಲರು, ಅದನ್ನೇ ಒಳಗಡೆಗೆ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಯಾರಾದರೂ ಕೊಟ್ಟರೆ, ಅಂದರೆ ಕಳಿಸ್ಕೊಟ್ರೆ, ನಾವು ಅವರಿಗೆ ಎಂಬ್ರಾಯ್ಡ್ರಿ ಮಾಡಿಕೊಡುವಂಥದ್ದನ್ನು ಮಾಡ್ತೀವಿ. ಬೇಕಿದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವ್ರು ಬೇಕಿದ್ರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಹೇಳಿದ್ರು ಆಯಿತು, ಇಲ್ಲಾಂದರೆ ಕಾಲ್ ಮಾಡಿದರೂ ಆಗುತ್ತೆ. ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ, ಓಕೆನಾ. ಮತ್ತು ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಸ್ನ ರೆಗ್ಯುಲರ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟೈಮ್ ಸ್ವಲ್ಪ ಇವಾಗ ಸೀಸನ್ ಇರೋದ್ರಿಂದ ನಂಗೆ ಟೈಮ್ ಕಡಿಮೆ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಮಾತ್ರ. ಎಲ್ಲರೂ ಟ್ರೈ ಮಾಡಿ ಡಿಸೈನು ಒಂದು ಸರ್ತಿ ಹಾಕೋಕ್ಕೆ ಟ್ರೈ ಮಾಡಿ, ನೀವು ಕೂಡ ಹಾಕಿ, ಚೆನ್ನಾಗಿರುತ್ತೆ, ಓಕೆನಾ. ನೋಡಿ, ಬ್ಯಾಕ್ ನೋಡಿ ರೌಂಡ್ ನೆಕ್ ಮಾಡಿರೋದು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಓಕೆನಾ. ಬಾಯ್ ಬಾಯ್.